ಲೋಕಸಭೆ ಚುನಾವಣೆಗೆ ಕೆಲವು ತಿಂಗಳುಗಳು ದಿನಗಳು ಮಾತ್ರ ಬಾಕಿ ಇದೆ. ಇನ್ನೇನು ಘೋಷಣೆ ಮಾತ್ರ ಬಾಕಿ ಇದೆ. ಈ ಹಂತದಲ್ಲಿ ಲೋಕಸಮರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಭಾರೀ ಚರ್ಚೆ ಆಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬೆಂಗಳೂರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಎಲ್ಲ 28 ಕ್ಷೇತ್ರಗಳ ಬಗ್ಗೆಯೂ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಚರ್ಚೆ ಆಗಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಎಲ್ಲರೂ ಚರ್ಚೆ ಆಗಿದೆ. ಇವತ್ತು ರಾತ್ರಿಯ ಒಳಗಾಗಿ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ. ಸುಮಲತಾಗೆ ಮಂಡ್ಯ ಟಿಕೆಟ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಅವರು ಮಾತಾಡಿದ್ದಾರೆ. ಈಗಾಗಲೇ ಎಲ್ಲ ಚರ್ಚೆ ಆಗಿದೆ. ಇನ್ನೇನು ಅಧಿಕೃತವಾದ ಪ್ರಕಟಣೆ ಮಾತ್ರ ಬಾಕಿ ಇದೆ ಅಂತ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಈಗಾಗಲೇ ಸಿಎಂ ಮಂಜುನಾಥ್ ಅವರ ಹೆಸರು ಭಾರಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಮನವೊಲಿಸಿದ್ದಾರೆ ಡಾಕ್ಟರ್ನ ಅಂತಲೂ ಹೇಳಲಾಗ್ತಾ ಇದೆ. ಸೊ ಚರ್ಚೆ ಆಗಿದೆ. ಚರ್ಚೆಯ ಬಳಿಕ ಇನ್ನೇನು ನಿರ್ಧಾರ ಹೊರಬೀಳುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲೇ ಚರ್ಚೆ ಆಗಿದೆ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. 28 ಲೋಕಸಭಾ ಕ್ಷೇತ್ರದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಕೊನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಕ್ಷಮವೂ ಚರ್ಚೆ ಆಗಿದೆ. ಆದರೆ ಅಂತಿಮವಾಗಿ ಕೆಲವು ಹೆಸರುಗಳನ್ನ ತೀರ್ಮಾನ ಮಾಡುವಂಥದ್ದು ಪ್ರಧಾನಿಯವರು ಅಮಿತ್ ಶಾ ಅವರು ಸೇರಿ ಮಾಡ್ತಾರೆ. ವಿಜಯಣ್ಣ ಅಲ್ಲೇ ಇದ್ದಾರೆ. ಅದಕ್ಕೋಸ್ಕರನೇ ಇವತ್ತು ರಾತ್ರಿ ಒಳಗೆ ಎಲ್ಲವೂ ಸ್ಪಷ್ಟ ಚಿತ್ರ ಗೊತ್ತಾಗ್ಬೋದು ಅಂತ ಅನ್ಕೊಂಡಿದ್ದೇನೆ. ಆ ಪ್ರಯತ್ನ ನಡೆದಿದೆ. ನನ್ನ ಪ್ರಕಾರ ಯಾವುದೇ ಗೊಂದಲ ಇಲ್ಲ. ಎಲ್ಲವೂ ಚರ್ಚೆ ಆಗಿದೆ ಸುದೀರ್ಘವಾಗಿ. ಇವತ್ತು ಮತ್ತೊಮ್ಮೆ ಅಮಿತ್ ಶಾ ಪ್ರಧಾನಿಯವರ ಜೊತೆಗೆ ಮಾತನಾಡಿ ವಿಜಯಣ್ಣ ಅಲ್ಲೇ ಇದ್ದಾರೆ. ಅಂತಿಮ ಒಂದು ತೀರ್ಮಾನವನ್ನು ತಗೊಂಡು ಬರ್ತಾರೆ. ಇಲ್ಲಪ್ಪ, ನನ್ಗೆ ಯಾವುದು ಅದರ ಬಗ್ಗೆ ಮಾಹಿತಿ ಇಲ್ಲಪ್ಪ. ಮಂಜುನಾಥ್ ಅವ್ರ ಪ್ರಸಾದ್ ಮಂಜುನಾಥ್ ಅವ್ರದ್ದು ಖಚಿತ ಇದೆ. ಅವರ ಹೆಸರು ಚರ್ಚೆಯಲ್ಲಿದೆ. ಇವತ್ತು ಹೇಳ್ತಾ ಇದ್ದೇನೆ, 25ಕ್ಕಿಂತ ಹೆಚ್ಚು ಕ್ಷೇತ್ರ ಗೆಲ್ತೇವೆ. ಚುನಾವಣೆ ಆದ್ಮೇಲೆ ಬೇಕಾದ್ರೆ ನನ್ನ ಜೊತೆ ಮಾತನಾಡಿ ನಿಮ್ಗೆ ಗೊತ್ತಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.